ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಎಂದು ಶ್ರೀ ಕ್ಷೇತ್ರ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹೈಕಮಾಂಡ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಟ್ಟು ಈ ರಾಜ್ಯ 2023 ಎಲೆಕ್ಷನಲ್ಲಿ ಅವರ ಪಾತ್ರ ತುಂಬ ಇಂಪಾರ್ಟೆಂಟ್. ಅದು ಎಲ್ಲರಿಗೂ ಗೊತ್ತು. 135 ಸೀಟ್ ಗೆಲ್ಲಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಸಿದ್ದರಾಮಯ್ಯ ಸಾಹೇಬರು ಅವರ 100% ಬೆಂಬಲದಿಂದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿಯನ್ನು ಮಾಡಲಿ ಎಂದು ಹೈಕಮಾಂಡ್ಗೆ ಕೇಳಿಕೊಳ್ತೀನಿ. ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಎಂದು ಆನೇಕಲ್ ಪಟ್ಟಣದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ತಿಮ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಆನೇಕಲ್ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ನಾಗನಾಯಕನಹಳ್ಳಿ ಆರ್ ಸಂದೀಪ್ ರವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ದೇವರ ಸನ್ನಿಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರವಿಟ್ಟು ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ವಿಶೇಷ ಪೂಜೆ ಸಲ್ಲಿಸಿ ನಂತರ ಆಗಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಎಂದು ಘೋಷಣೆಗಳನ್ನು ಕೂಗಿದ್ರು. ಬಳಿಕ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ನಡೆಸಿದ್ರು. ಇನ್ನು ಈ ವೇಳೆ ಆನೇಕಲ್ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ನಾಗನಾಯಕನಹಳ್ಳಿ ಆರ್ ಸಂದೀಪ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ 40 ವರ್ಷಗಳ ಕಾಲ ದುಡಿದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಡಿ ಕೆ ಶಿವಕುಮಾರ್ ಅವರು ಹೆಚ್ಚಿನ ಶ್ರಮ ವಹಿಸಿದ್ದಾರೆ. ಅವರ ದುಡಿಮೆಗಾಗಿ ಪಕ್ಷದ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನದ ಕೂಲಿ ನೀಡಬೇಕು, ಪಕ್ಷಕ್ಕೆ ದುಡಿದವರಿಗೆ ಗೌರವಯುತವಾದ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯಿಸಿದರು. ಇನ್ನು ಸ್ಥಳದಲ್ಲಿ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು.
ಮಾನ್ಯ KPCC ಅಧ್ಯಕ್ಷರು ಮತ್ತು ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಎಂದು ಶ್ರೀ ಕ್ಷೇತ್ರ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹೀಗೆ ನಮ್ಮ ಆನೇಕಲ್ ಬ್ಲಾಕ್ನ ಯುವ ಕಾಂಗ್ರೆಸ್ರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಪಾಲ್ಗೊಂಡು ಯಶಸ್ವಿಯಾಗಿ ಮಾಡಿದ್ದಾರೆ. ನಮ್ಮ ಹೈಕಮಾಂಡ್ಗೆ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಟ್ಟು ಈ ರಾಜ್ಯ 2023 ಎಲೆಕ್ಷನಲ್ಲಿ ಅವರ ಪಾತ್ರ ತುಂಬ ಇಂಪಾರ್ಟೆಂಟ್. ಅದು ಎಲ್ಲರಿಗೂ ಗೊತ್ತು. 135 ಸೀಟ್ ಗೆಲ್ಲಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಸಿದ್ದರಾಮಯ್ಯ ಸಾಹೇಬರು ಅವರ 100% ಬೆಂಬಲದಿಂದ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿಯನ್ನು ಮಾಡಲಿ ಎಂದು ಹೈಕಮಾಂಡ್ಗೆ ಕೇಳಿಕೊಳ್ತೀನಿ. ಈ ದಿನ ಶ್ರೀ ಕ್ಷೇತ್ರ ಪುರಾತನವಾದ ತಿಮ್ಮರಾಯಸ್ವಾಮಿ ದೇವಾಲಯದಲ್ಲಿ ನಮ್ಮ ಯುವ ಕಾಂಗ್ರೆಸ್ ಯುವಕರು ಈ ರಾಜ್ಯ ಕಂಡಿರುವಂಥ ಮಹಾನ್ ನಾಯಕರಾದಂಥ ಕನಕಪುರ ಬಂಡೆ ಅಂತ ಹೆಸರಾದಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಈ ರಾಜ್ಯದ ಎಲ್ಲ ಯುವಕರಲ್ಲಿ ಒಂದು ಮನೋಭಾವ ಇದೆ. ಅದೇ ಉದ್ದೇಶದಿಂದ ಇವತ್ತು ಆನೇಕಲ್ನ ಯುವ ಕಾಂಗ್ರೆಸ್ ಯುವಕರು ಎಲ್ಲರೂ ಸೇರಿ ಒಂದು ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ಹಾಗೆ ಮುಖ್ಯಮಂತ್ರಿಗಳಾಗಿ ಮತ್ತು ಈ ಕ್ಷೇತ್ರದ ಶಾಸಕರು ಸಹ ಅತಿ ಶೀಘ್ರದಲ್ಲಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಲಿ ಅಂತೇಳಿ ಯುವಕರೆಲ್ಲ ಆಶಾಕಿರಣವಾಗಿದೆ. ಅದೇ ರೀತಿಯಾಗಿ ದೇವರ ಆಶೀರ್ವಾದ ಸಹ ಇರಲಿ ಅಂತೇಳಿ ಈ ಮೂಲಕ ಕೇಳ್ಕೊಂಡು ಕ್ಷೇತ್ರ ತಿಮ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಬಂದು ನಮ್ಮ ಸಂದೀಪ್ ಅವ್ರ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸಂದೀಪ್ ಅವ್ರ ನೇತೃತ್ವದಲ್ಲಿ ಒಂದು ವಿಶೇಷವಾದ ಪೂಜೆ ಮಾಡಿಸಿದ್ದೀವಿ. ಕಾರಣ ಏನು ಅಂದರೆ ಇತ್ತೀಚೆಗೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ನೀವು, ನಮ್ಮ ಕರ್ನಾಟಕ ಒಂದು ರಾಜ್ಯದಲ್ಲಿ ಸುಮಾರು ಒಂದು 2.5 ವರ್ಷದಿಂದ ಸಿದ್ದರಾಮಯ್ಯವರು ಒಳ್ಳೆ ಆಡಳಿತ ನೀಡಿ ಮುಂದೆ ಬಂದಿದ್ದಾರೆ. ಮುಂದಕ್ಕೆ ಇನ್ನೂ 2.5 ವರ್ಷಕ್ಕೆ ನಮ್ಮ KPCC ಅಧ್ಯಕ್ಷರಾದಂಥ ಹಾಗೂ DCM ಅವರಾದಂಥ ಸನ್ಮಾನ್ಯ ಶಿವಕುಮಾರ್ ಸಾಹೇಬ್ರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ದೇವರಲ್ಲಿ ಬೇಡ್ಕೊಂಡೋಗಿ ಬಂದಿದ್ದೀವಿ. ಇಲ್ಲಿ ಕಾರಣ ಇಷ್ಟೇ, 2023 ಎಲೆಕ್ಷನಲ್ಲಿ 136 ಸೀಟು ಬರೋಕ್ಕೆ ಪ್ರಮುಖ ಕಾರಣ ನಮ್ಮ KPCC ಅಧ್ಯಕ್ಷರು. ಹಿಂದೇನು KPCC ಅಧ್ಯಕ್ಷರು ಎಲ್ಲರೂ ಆಗಿದ್ದರು. ಆ ಟರ್ಮಲ್ಲಿ ಈ ಥರ ಸಂಘಟನೆ, ಈ ಥರ ಒಂದು ಜನಗಳ ಒಡನಾಟ ಯಾರೂ ನೋಡಿರಲಿಲ್ಲ. ಇವಾಗ ಅವ್ರು ಮಾಡಿದ್ದಾರೆ, ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ತನು ಮನ ಧನ ಎಲ್ಲ ಅರ್ಪಣೆ ಮಾಡಿ ರಾತ್ರಿ ಆಗಲೂ ಒಂದು ನಿದ್ದೆ ಕೆಟ್ಟು ಆರೋಗ್ಯ ವಿಚಾರದಲ್ಲೂ ಏರುಪೇರಾದ್ರೂ ಅವರ ಇಡೀ ರಾಜ್ಯನ ಸುತ್ತಿ ಅಧಿಕಾರಕ್ಕೆ ತರೋದ್ರಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ. ಅವರಿಗೆ ಒಂದು ಅವಕಾಶ ಕೊಟ್ಟರೆ ಯಾವುದೇ ಒಂದು ತಪ್ಪಾಗಲ್ಲ ಅಂತ ನಮ್ಮ ಅಭಿಪ್ರಾಯ. ಯುವಕರೆಲ್ಲ ಈಗಿನ ಯುವಕರಲ್ಲಿ ಒಳ್ಳೆಯ ಒಂದು ಹುಮ್ಮಸ್ಸು ಬರೋಕ್ಕೆ ಕಾರಣ ಅವರು. ನಾವು ಎಲ್ಲ ಕಾಂಗ್ರೆಸ್ಸಲ್ಲಿ ಸುಮಾರು ವರ್ಷದಿಂದ ಇದ್ದೀವಿ, 25 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಇದ್ದೀವಿ. ಎಲ್ಲ ಮಾಡಿದ್ದಾರೆ ಅವರು. ಅವ್ರಿಗೊಂದು ಅವಕಾಶ ಮಾಡಿಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನಾವು ಹೈಕಮಾಂಡು ಮತ್ತು ಇನ್ನೊಬ್ಬರಿಗೆ ಮಾಡೋಷ್ಟು ದೊಡ್ಡವರಲ್ಲ, ದೇವರಲ್ಲಿ ಕೇಳ್ಕೊಂಡಿದ್ದೀವಿ. ಆ ದೇವರು ಮತ್ತು ಹೈಕಮಾಂಡು ನಮ್ಮ ಸಾಹೇಬ್ರು ಹೇಳ್ತಾರೆ ಯಾವಾಗಲೂ ಡೆಲ್ಲಿನೇ ನಮ್ಮ ದೇವರು ಅಂತ. ಆ ದೇವ್ರಲ್ಲಿ ಕಂಡುಬಿಟ್ಟು ದಯವಿಟ್ಟು ಈ ಸಲ 2.5 ವರ್ಷಕ್ಕೆ ಮುಂದಿನ 2.5 ವರ್ಷಕ್ಕೆ ಮುಖ್ಯಮಂತ್ರಿ ಮಾಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಇವತ್ತು ಆನೇಕಲ್ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂದೀಪ್ ಅಣ್ಣನವರ ನೇತೃತ್ವದಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕಂತ ವಿಶೇಷವಾಗಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದರು. ಅವರು ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ನಮ್ಮ ಅತ್ತಿಬೇಲಿ ಬ್ಲಾಕು ಮತ್ತು ಆನೇಕಲ್ ಬ್ಲಾಕ್ ಯುವ ಕಾಂಗ್ರೆಸ್ ಸದಸ್ಯರಿಂದ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ವಿ. ಮೊದಲನೇದಾಗಿ ಈ ಕ್ಷೇತ್ರ ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು DK ಶಿವಕುಮಾರ್ CM ಆಗಲಿ ಅಂತ. ಈ ದೇವ್ರಗಳ ಆಶೀರ್ವಾದದಿಂದ, ಚಾಮುಂಡೇಶ್ವರಿ ಆಶೀರ್ವಾದದಿಂದ DK ಶಿವಕುಮಾರ್ ಅವರು CM ಆಗಬೇಕು. ಎಲ್ಲರ ಆಶೀರ್ವಾದದಿಂದ, ಜನಗಳ ಆಶೀರ್ವಾದದಿಂದ ಎಲ್ಲ 136 ಸೀಟು ಗೆಲ್ಸ್ಕೊಟ್ಟಿದ್ದಾರೆ. ತುಂಬೂರು ದೇವದಿಂದ ಎಲ್ಲರೂ ಅವ್ರನ್ನ CM ಮಾಡಬೇಕು. ಮಾನ್ಯ B ಶಿವಣ್ಣನವ್ರಿಗೆ ಸಚಿವ ಸ್ಥಾನ ದೊರಕಲೆಂದು ಎಲ್ಲ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಈ ದಿನ ಆನೇಕಲ್ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಮೋನಿಶ್ ರೆಡ್ಡಿ ಅಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಆನೇಕಲ್ ಬ್ಲ್ಯಾಕ್ ಅಧ್ಯಕ್ಷರಾದ ಸಂದೀಪ ಅವರ ಜೊತೆಗೆ ಎಲ್ಲ ತಾಲೂಕಿನ ಎಲ್ಲ ಯೂತ್ ಕಾಂಗ್ರೆಸ್ನ ಎಲ್ಲ ಸಂಘಟನಾಕಾರರು ಎಲ್ಲ ಸೇರಿ ತಿಮ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಶಾಸಕರಾದಂಥ B ಶಿವಣ್ಣವರು ಆದಷ್ಟು ಬೇಗ ಮಿನಿಸ್ಟರ್ ಆಗಲಿ, ನಮ್ಮ ಮುಖ್ಯಮಂತ್ರಿ ಆಗಬೇಕು DK ಶಿವಕುಮಾರ್ ಅವರು ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದೀವಿ. ಇದೇ ರೀತಿ ಸಂಘಟನೆನ ಎಲ್ಲ ಒಗ್ಗಟ್ಟಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು.